ಓಕೆ, ಆಯ್ತು. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಎಲ್ಲರಿಗೂ ನಮಸ್ಕಾರ. ತಾಯಿ ಕಾವೇರಿ ಮಾತೆ ಆಶೀರ್ವಾದಕ್ಕೆ ನಿಮ್ಮೆಲ್ಲರೂ ಕೂಡ ನಮಸ್ಕಾರ. ಬಂಧುಗಳೇ, ವೇದಿಕೆಯಲ್ಲಿರುವಂಥ ಗೌರವಾನ್ವಿತ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರೆ, ಜಿಲ್ಲಾ ಸಚಿವರಾದಂಥ ಚಲುವರಾಯ ಸ್ವಾಮಿ ಅವರೇ, ಮೈಸೂರು ಜಿಲ್ಲಾ ಸಚಿವರಂತ ಮಾದೇವಪ್ಪನವರೇ, ಚಾಮರಾಜನಗರ ಜಿಲ್ಲಾ ಸಚಿವರಂತ ವೆಂಕಟೇಶ್ ಅವರೇ, ನಮ್ಮ ಕೊಡಗು ಜಿಲ್ಲಾ ಸಚಿವರಾದಂಥ ಬೋಸರಾಜ್ ಅವರೇ, ಸ್ಥಳೀಯ ಶಾಸಕರು, ಸಮಾರಂಭದ ಅಧ್ಯಕ್ಷತೆ ವಹಿಸತಕ್ಕಂಥ ಚೆಸ್ಕಾಮಿನ ಅಧ್ಯಕ್ಷರಂತ ರಮೇಶ್ ಬಂಡಿಸಿದೇಗೌಡ್ರೆ, ಪುಟ್ಟರಂಗ ಶೆಟ್ಟರು, ಉದಯ್, ರವಿ, ಕೃಷ್ಣಮೂರ್ತಿ, ತಿಮ್ಮಯ್ಯನವರು, ಮಧುಮಾದೇಗೌಡರು, ರವಿಶಂಕರ್, ದಿನೇಶ್ ಗೂಳಿಗೌಡರು ಮತ್ತು ವೇದಿಕೆಯಿರುವಂಥ ಮರತಿಬೇಗೌಡರು, ಇನ್ನು ವೇದಿಕೆಯಿರುವಂಥ ಎಲ್ಲ ಗಣ್ಯಗರೇ, ಗುಪ್ತಾರವರು ಮತ್ತು MD ಅವರು, ಮಹೇಶು ಮತ್ತು ಎಲ್ಲ ಅಧಿಕಾರಿಗಳೇ, ನಮ್ಮ ಮಿತ್ರರು ಹೇಳ್ದಂಗೆ ಇದೊಂದು ಐತಿಹಾಸಿಕವಾದಂಥ ದಿನ. ಹುಟ್ಟು ನಮ್ದಲ್ಲ, ಸಾವು ನಮ್ದಲ್ಲ, ಭೂಮಿನೂ ನಮ್ದಲ್ಲ, ಪ್ರಕೃತಿನೂ ನಮ್ದಲ್ಲ. ಇದೆಲ್ಲ ನಿಮ್ಮ ಕೈಯಲ್ಲಿದೆ, ಭಗವಂತನ ಕೈಯಲ್ಲಿದೆ. ನಮ್ಮ ಬಂಡಿ ಸಿದ್ದೇಗೌಡರು, ರವಿ, ನಮ್ಮ ಶಾಸಕರು ಮತ್ತು ಚಲುವರಾಯ ಸ್ವಾಮಿಯವರು ಬಹಳ ಅಭಿಮಾನಪೂರ್ವಕವಾಗಿ ಕೆಲವರ ಏನೇನು ಆಗಬೇಕು, ಏನು ಮಾಡಿದ್ದೀವಿ ಅನ್ನೋದನ್ನು ತಮ್ಮ ಹತ್ರ ಎಲ್ಲ ಕೂಡ ಹಂಚ್ಕೊಂಡಿದ್ದಾರೆ. ನಮ್ಮ ಜೀವನದಲ್ಲಿ ಸಾರ್ಥಕವಾಗುವುದು ನಮಗೆ ಎಷ್ಟು ನಾವು ಸಂತೋಷ ಪಡ್ತೀವಿ ಅನ್ನೋಕ್ಕಿಂತ ನಮ್ಮ ನಂಬಿದ ಜನರಿಗೆ ಎಷ್ಟು ಸಂತೋಷವನ್ನು ಉಂಟು ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ. ಈ ದಿಟ್ಟಿನಲ್ಲಿ ನಾವೆಲ್ಲ ಸೇರಿ ಕೆಲಸವನ್ನ ಮಾಡ್ತಾ ಇದ್ದೇವೆ. ಕಳೆದ ವರ್ಷ ನಾನು ಇದೇ ವೇದಿಕೆಯಲ್ಲಿ ಒಂದು ಮಾತನ್ನ ಹೇಳಿದ್ದೆ. ಕನ್ನಂಬಾಡಿ ಕಟ್ಟೆ ನಮ್ಮೆಲ್ಲರ ಹಣ್ಣದ ತಟ್ಟೆ ಅಂತ. ಸಮಸ್ತ ಜೀವರಾಶಿ ಒಟ್ಟಿಗೆ ಮೊದಲು ನೀರು. ಕಾವೇರಿ ನಮ್ಮೆಲ್ಲರ ಜೀವತಾರೆ. KR ಸಾಗರ ನಮ್ಮೆಲ್ಲರ ಸಮೃದ್ಧಿಯ ಆಗರ. ಕನ್ನಂಬಾಡಿ ಯಾವಾಗೆಲ್ಲ ಭರ್ತಿ ಆಗ್ತದೆ, ಅನ್ನದಾತರೆಲ್ಲ ನಾವೆಲ್ಲ ಸಂತೃಪ್ತಿಯಿಂದ ಬದುಕ್ತಾ ಇರ್ತೇವೆ. ಇವತ್ತು ನಾವೆಲ್ಲರೂ ಕೂಡ ಕಾವೇರಿ ತಾಯಿಗೆ ಬಹಳ ಶ್ರದ್ಧಾಪೂರ್ವಕವಾಗಿ ನಾವೆಲ್ಲ ಭಕ್ತಿಯನ್ನು ಅರ್ಪಿಸಿದ್ದೇವೆ. ಭಾರತದಲ್ಲೇ ಬಹಳ ಶ್ರೇಷ್ಠವಾದಂಥ ನದಿ. ನಾವು ಹೆಂಗೆ ನಮ್ಮ ಹಿಮಾಲಯದಿಂದ ಪರ್ವತದಿಂದ ಹರ್ಕೊಂಡು ಬರ್ತದೋ, ಆ ಶ್ರೇಷ್ಠ ನದಿಗಳಲ್ಲೂ ಕೂಡ ಕಾವೇರಿ ನದಿ ನಮ್ಮ ರಾಜ್ಯದಲ್ಲಿ ಹುಟ್ಟಿ ನಾವು ಇವತ್ತು ತಮಿಳುನಾಡು, ಕೇರಳ, ಬೆಂಗಳೂರು ನಗರ ಎಲ್ಲ ಕೂಡ ನಾವೆಲ್ಲ ಹಂಚ್ತಾ ಇದ್ದೇವೆ. ಇವತ್ತು ನಾವೆಲ್ಲ ಒಂದು ದೊಡ್ಡ ಯೋಜನೆಗಳನ್ನ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಹಮ್ಮಿಕೊಂಡಿದ್ದೇವೆ. ಕಾವೇರಿ ಜಲಾನಯ ಪ್ರದೇಶಕ್ಕೆ ಸುಮಾರು 2,000ಕ್ಕೂ ಹೆಚ್ಚು ಕೋಟಿ ರೂಪಾಯಿ ಈ ವರ್ಷ ಅನುದಾನಗಳಿಂದ ನಮ್ಮ ಸಭೆಯಲ್ಲಿ ಮುಖ್ಯಮಂತ್ರಿಗಳು ನಾವೆಲ್ಲ ಕೂತ್ಕೊಂಡು ಮುಂಜಾರಾತಿಯನ್ನು ಮಾಡಿದ್ದೇವೆ. ಪ್ರತಿ ಕ್ಷೇತ್ರಕ್ಕೂ ಕೂಡ ನಾವು ಗಮನದಲ್ಲಿ ಇಟ್ಕೊಂಡಿದ್ದೇವೆ. ಬರೀ ಮಂಡ್ಯ ಜಿಲ್ಲೆಗೆ ಈಗಾಗಲೇ 1,000 ಕೋಟಿಗೂ ಹೆಚ್ಚು ಹಣ ಈಗಾಗಲೇ ನಾವು ಅನುಮೋದನೆಯನ್ನು ನಾವು ನೀಡಿದ್ದೇವೆ. ಫೈನಾನ್ಷಿಯಲ್ ಡಿಸಿಪ್ಲಿನ್ಗೋಸ್ಕರ ನಮ್ಮ ಆರ್ಥಿಕ ಇಲಾಖೆಯವರು ಹಂತವಾಗಿ ಒಂದೊಂದೇ ಬಿಡುಗಡೆಯನ್ನ ಮಾಡ್ತಾರೆ. ಇನ್ನ ಬಜೆಟ್ ಆಗಿ ಇನ್ನ 1 ತಿಂಗಳು ಕೂಡ ಆಗಿಲ್ಲ. ತಾಳ್ಮೆಯಿಂದ ಇರಬೇಕು. ಏನ್ ಮಾತು ಕೊಟ್ಟಿದ್ದೇವೆ ಮಾತನ್ನ ಉಳಿಸ್ಕೊಳ್ತೇವೆ. ಇದು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ಒಂದು ಬದ್ಧತೆ. ಇವತ್ತು ನಾವು
ತಮಿಳುನಾಡಿಗೆ ನೀರು ಬಿಡಬೇಕು. 19 TMC 9 TMC ಹೋಗಬೇಕಾಗಿತ್ತು. 30ಕ್ಕೂ ಹೆಚ್ಚು TMC ನೀರನ್ನ ಇವತ್ತು ಒದಗಿಸಿದ್ದೇವೆ. ಹೋದ ವರ್ಷ ಕೂಡ 300ಕ್ಕೂ ಹೆಚ್ಚು TMCಗಳನ್ನ 305 TMCಗಳನ್ನ ಬಿಟ್ಟು 177 TMCಗೆ 128 TMC ಹೆಚ್ಚಾಗಿ ನಾವು ಬಿಟ್ಟಿದ್ದೇವೆ. 22, 23 490 TMC ಹೆಚ್ಚಾಗಿ ಬಿಟ್ಟಿದ್ದೇವೆ. ಇದು ಒಂದು ದೊಡ್ಡ 3-4 ವರ್ಷಕ್ಕೆ 1 ವರ್ಷ ಸ್ವಲ್ಪ ಕಷ್ಟ ಆಗ್ತಾ ಇದೆ ಇತಿಹಾಸ ನೋಡಿದಾಗ. ಟೀಕೆಗಳು ಮಾತಾಡ್ತಾರೆ ಅಪೋಸಿಷನ್ ಪಾರ್ಟಿ ಅವ್ರು ಇರದೇ ಟೀಕೆ ಮಾಡಕ್ಕೆ, ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ. ನಾನು ಹಿಂದೆ ತುಂಗಭದ್ರಾ ನದಿ ನಮ್ ಗೇಟ್ ಒಡೆದೋದಾಗ ಒಬ್ಬೊಬ್ಬರು ಒಂದೊಂದು ಮಾತು, ಬಿಜೆಪಿಯವರು ಒಂದು ಮಾತು, ದಳದವರು ಒಂದು ಮಾತು, ಯಾರ ಇಂಡಿಪೆಂಡೆಂಟ್ ಒಂದು ಮಾತು, ಎಲ್ಲ ಬೇಕಾದಷ್ಟು ಮಾತಾಡ್ತಾ ಇದ್ರು. 15 ದಿನದಲ್ಲೇ ಆ ಡ್ಯಾಮ್ ಒಡೆದೋಗ್ತದೆ ಅಂತಿದ್ರು. ಒಂದೇ ರಾತ್ರಿ ಹೋಗಿ ತೀರ್ಮಾನ ತೆಗೆದುಕೊಂಡು ಆ ಗ್ಯಾಟನ್ನ ರಿಪೇರಿ ಮಾಡಿ ಇಡೀ ರೈತರು ಬದುಕಲಿಕ್ಕೆ ವಾಪಸ್ಸು ವ್ಯವಸಾಯ ಮಾಡಲಿಕ್ಕೆ ನೀರನ್ನ 2 ಬೆಳೆಯನ್ನ ಕೊಟ್ಟಂತ ಇತಿಹಾಸ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ಇದೆ. ನಾವು ಸಿದ್ದರಾಮಯ್ಯನವರು ಹೋಗಿ ಎಲ್ಲ ಯಾರು ದುಡಿದಿದ್ದಾರೆ ಅವ್ರಿಗೆಲ್ಲ ಅಭಿನಂದನೆ ಮಾಡಿ ಹಣ ಕೊಟ್ಟು ಗೌರವ ಕೊಟ್ಟು, ಒಬ್ಬ ಇಂಜಿನಿಯರ್ ಕೂಡ ನಮ್ಮ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಆಂಧ್ರ ಇಂಜಿನಿಯರ್ಗೆ ಕರೆದು ನಾವು ಗೌರವನ ಸಲ್ಲಿಸ್ತೋ. ಇದು ನಮ್ಮ ಇತಿಹಾಸ. ಆಗ ಒಂದು ಮಾತು ಹೇಳಿದೆ, ಟೀಕೆಗಳು ಸಾಯ್ತವೆ, ನಮ್ಮ ಕೆಲಸಗಳು ಉಳಿತವೆ ಅನ್ನೋ ಒಂದು ಮಾತನ್ನ ಹೇಳಿದೆ. ಇವತ್ತು ಕೂಡ ನೀವೆಲ್ಲರಿಗೂ ಹೇಳಬೇಕು. ಪಾಪ ಮಾಧ್ಯಮದವರು ಬಂದಾಗ ಏನಾದ್ರು ಮಾತಾಡ್ಬೇಕಲ್ಲ, ಮಾತಾಡೋರು ಟೀಕೆ ಮಾಡೋರೆಲ್ಲ ನೀವೇನ್ ಸಾಕ್ಷಿ ಗುಡ್ಡೆ ಬಿಟ್ಟಿದ್ದೀರಿ ಅಂತ ಕೇಳಬೇಕು ಅವ್ರಿಗೆ. ಮಂಡ್ಯದಲ್ಲಾಗ್ಲಿ, ಮೈಸೂರಲ್ಲಾಗ್ಲಿ, ಬೆಂಗಳೂರಲ್ಲಾಗ್ಲಿ ಅವರ ಅವಧಿಯಲ್ಲಿ ಏನ್ ಸಾಕ್ಷಿ ಗುಡ್ಡೆ ಬಿಟ್ಟಿದ್ದೀರಿ ಅಂತೇಳಿ. ಇವತ್ತು ಎಲ್ಲ ಡ್ಯಾಮ್ಗಳನ್ನ ರಿಪೇರಿ ಮಾಡಲಿಕ್ಕೆ ನಾವೀಗಾಗಲೇ ಗೇಟ್ಗಳನ್ನ ಸರಿ ಮಾಡಲಿಕ್ಕೆ, ದುರಸ್ತಿ ಮಾಡಲಿಕ್ಕೆ ಒಂದು ಟೆಕ್ನಿಕಲ್ ಟೀಮ್ ಅನ್ನು ನಾವು ಅಳವಡಿಸಿ ಒಂದು ನೇಮಕ ಮಾಡಿ ಅವ್ರ ಹತ್ರ ವರದಿ ತೆಗೆದುಕೊಂಡು ಹಂತವಾಗಿ ನಾವು ಯಾರೇ ಮಾಡಬೇಕು ಅಂತ ಹೇಳಿ ಹೊರಟಿದ್ದೇವೆ. ಕೃಷ್ಣ ಟ್ರಿಬ್ಯುನಲ್ ಅವಾರ್ಡ್ ಕೊಡಬೇಕು ಅನ್ನೋದು ಕೂಡ ಕೇಂದ್ರ ಸರ್ಕಾರಕ್ಕೆ ನಾನು ಮುಖ್ಯಮಂತ್ರಿ ಮಾಡಿ ಟೈಮ್ ಫಿಕ್ಸ್ ಮಾಡಿತ್ತು. ಒಂದ್ಸತಿ ಮಹಾರಾಷ್ಟ್ರ ಅವರು ಅಡ್ಡ ಹಾಕಿದ್ರು, ಇನ್ನೊಂದ್ಸತಿ ಆಂಧ್ರರವರು ಸ್ವಲ್ಪ ಮುಂದಕ್ಕೆ ಹಾಕ್ಸಿದ್ದಾರೆ. ಆದರೆ ಯಾರು ನಿಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಕಾವೇರಿಯ ಏನು ನಾವು ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ, ಇವತ್ತು ಹೇಮಾವತಿ ಇರ್ಬೋದು, ಹಾರಂಗಿ ಇರ್ಬೋದು, KRS ಇರ್ಬೋದು, ಆ ಭಾಗದಲ್ಲಿ ಎಲ್ಲ ರೈತರ ಇವತ್ತು ಮಾಧ್ಯಮದಲ್ಲಿ ನಮ್ಮ ಒಬ್ಬ ಮಿತ್ರ ಕೇಳ್ತಾ ಇದ್ದ ಮೈಸೂರಲ್ಲಿ ಎಷ್ಟು ಜಾಸ್ತಿ ಮಾಡಿದ್ದೀರಿ ಅಂತ. ನೀವು ತೆಗೆದುಕೊಂಡು ನೋಡಿ, ಹಿಂದೆ ಇದ್ದಂತ ನಮ್ಮ ಸರ್ಕಾರ ಮತ್ತು ಈಗ ಎರಡು ಸೇರಿ ಮತ್ತೆ ರೈತರ ಬದುಕು ಹಸನು ಮಾಡಲಿಕ್ಕೆ ಹೆಚ್ಚಿಗೆ ನೀರಾವರಿಯನ್ನ ಮಾಡಿದ್ದೇವೆ. ಇಲ್ಲೂ ಕೂಡ ಸುಮಾರು 70-80 ವರ್ಷದಿಂದ ಇದ್ದಂತ ಕಾಲುವೆಗಳಿಗೆ ರಿಪೇರಿ ಮಾಡಲಿಕ್ಕೆ 1000ಕ್ಕೂ ಹೆಚ್ಚು ಕೋಟಿ ರೂಪಾಯಿ ಇವತ್ತು ಹಣವನ್ನ ಬಿಡುಗಡೆ ಮಾಡಿದ್ದೇವೆ. ಎಲ್ಲ ಕ್ಷೇತ್ರಕ್ಕೂ ಕೂಡ ಕಾಮಗಾರಿಗಳು ಇವತ್ತು ನಡೀತಾ ಇದೆ. ಏನು ಮಾಡೋಕ್ಕಾಗಲ್ಲ, ಕಾಂಟ್ರಾಕ್ಟರ್ಗಳು ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ನೆನೆ ಬೆಳಗಾಮಲ್ಲೂ ಕೂಡ ಕಾಂಟ್ರಾಕ್ಟರ್ ಎಲ್ಲ ಸ್ವಲ್ಪ ಸ್ಟ್ರೈಕ್ ಮಾಡಿದ್ದಾರೆ. ಅವ್ರು ನೋವಿದೆ, ಒಪ್ಕೊಳ್ತೀನಿ. ಮತ್ತೆ ಇರಿಗೇಷನ್ ಕೆಲಸ ಮಾಡಿದವರು ಲೆಕ್ಕ ಹಾಕೋಬೇಕು, 1-2 ವರ್ಷ ಇರಬೇಕು ಅಂತೇಳಿ. ಏನು ಮಾಡೋಕ್ಕಾಗುದಿಲ್ಲ. ಯಡಿಯೂರಪ್ಪನವರು, ಕುಮಾರಸ್ವಾಮಿ ಎಲ್ಲ ಸರ್ಕಾರದಲ್ಲೂ ಕೂಡ ಹೆಚ್ಚಿಗೆ ಬಜೆಟ್ಗಿಂತ ಜಾಸ್ತಿ ಅನುಮೋದನೆಯನ್ನ ಕೊಟ್ಟಿದ್ದಾರೆ. ಇದು ಮೊದಲಿಂದ ಬಂದಂತ ಒಂದು ಸಂಪ್ರದಾಯ. ಇವತ್ತು ನಾವು ಇಲ್ಲಿ ಆಕರ್ಷಣೆ ಮಾಡಬೇಕು. ಇಡೀ ರಾಜ್ಯದಲ್ಲಿ ಈ KRS ಅತಿ ಹೆಚ್ಚು ಜನ ಹಿಂದೆ ಈ ಬೃಂದಾವನ್ ಗಾರ್ಡನ್ ನೋಡ್ಲಿಕ್ಕೆ ಬರ್ತಾ ಇದ್ರು, ಈಗೂ ಬರ್ತಾ ಇದ್ದಾರೆ. ಇಲ್ಲಿ ಮುಖ್ಯಮಂತ್ರಿಗಳು ಇದು ಇನ್ನ ಒಂದು ಆಕರ್ಷಕ ಕ್ಷೇತ್ರ ಮಾಡಬೇಕು ಅಂತ ಹೇಳಿ ಈ ಬೃಂದಾವನ್ ಗಾರ್ಡನ್ಗೆ
ಅಭಿವೃದ್ಧಿ ಮಾಡಿ ಮೊನ್ನೆ ಮೈಸೂರು ದಸರಾಗೆ ಯಾವ ರೀತಿ ಲೈಟ್ ಅರೇಂಜ್ಮೆಂಟ್ ಮಾಡಿದ್ದು ಅದಕ್ಕಿಂತ ಉತ್ತಮವಾದಂತಹ ಲೈಟ್ಗಳನ್ನ ಇಲ್ಲಿ ಒದಗಿಸಿ ಒಳ್ಳೆ ಫೌಂಟೇನ್ಗಳನ್ನು ಹಾಕಿ ದೇಶ ವಿದೇಶಗಳಿಂದ ಎಲ್ಲ ಕೂಡ ಇವತ್ತು ಫ್ಲವರ್ಗಳನ್ನ ತಂದು ಇಲ್ಲಿ ಗಾರ್ಡನ್ ಅನ್ನ ಮಾಡಿ ನಮ್ಮ ಜನರಿಗೆ ಇನ್ನ ಆಕರ್ಷಣೀಯ ಆಗಂತ ಪ್ರವಾಸಿಕೆಯನ್ನ ಮಾಡಬೇಕು ಅಂತೇಳಿ ಸಂಕಲ್ಪ ಮಾಡಿ ಖಾಸಗಿಯವರು ಬಂಡವಾಳ ಹಾಕಲಿ ಅಂತೇಳಿ ನಾವು ಆಹ್ವಾನವನ್ನು ಮಾಡಿದ್ದೇವೆ. ಜೊತೆಗೆ ಕಾವೇರಿ ಆರತಿ ಮಾಡಬೇಕು ಅಂತ ಅಲ್ಲೆಲ್ಲ ಕೆಳಗಡೆ ಅರ್ಧ ಕಿಲೋಮೀಟರ್ ದೂರದಲ್ಲಿ ದೇವರಿಗೆ ಪೂಜೆ ಮಾಡಕ್ಕೆ ಪ್ರಾರ್ಥನೆ ಮಾಡಕ್ಕೆ ನನಗೊಂದು ನಂಬಿಕೆ ನಮ್ಮ ಸರ್ಕಾರಕ್ಕೆ ಪ್ರಯತ್ನ ವಿಫಲ ಆಗ್ಬೋದು, ಪ್ರಾರ್ಥನೆ ವಿಫಲ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಇವತ್ತು ಪ್ರಾರ್ಥನೆ ಮಾಡಿದ್ದೇವೆ, ದೇವರಿಗೆ ಪೂಜೆ ಮಾಡಿದ್ದೇವೆ. ಇದಕ್ಕೆ ಯಾರಿಗಾರು ಅರ್ಜಿ ಬೇಕಾಗ್ಬೇಕಾ, ಪರ್ಮಿಷನ್ ಬೇಕಾ? ಬೆಂಗಳೂರಿನಲ್ಲೂ ಕೂಡ ನಾನು BWCC ವತಿಯಿಂದ ಸ್ಯಾಂಕಿ ಟ್ಯಾಂಕ್ ಅಲ್ಲಿ ಕಾವೇರಿ ಆರತಿ ಮಾಡಿಸ್ತೆ. 5ನೇ ಏನು ನಮ್ಮ ಯೋಜನೆ ಇತ್ತಲ್ಲ ಅದು ಮುಗಿದ ಮೇಲೆ ಬರೀ ಒಂದು 3 ದಿನದ ಮುಂದೆ ಅನೌನ್ಸ್ಮೆಂಟ್ ಮಾಡಿಸ್ತೆ. ಅಲ್ಲಿಂದ ಉತ್ತರ ಭಾರತದಿಂದ ಬಂದಿದ್ರು ಆರತಿ ಮಾಡೋರು, ಟ್ರಯಲ್ ನೋಡೋಣ ಅಂತೇಳಿ 20,000 ಜನ ಬಂದಿದ್ರು. ಸಾಯಂಕಾಲ 20-25,000 ಜನ ಬಂದಿದ್ರು. ಹಂಗೆ ಇಲ್ಲೂ ಕೂಡ ನಾವು ಏನೋ ಜನ ಕೂತ್ಕೊಳ್ಳಕ್ಕೆ ಜಾಗ ನಿರ್ಮಾಣ ಮಾಡಿ ಈ ಮಂಡ್ಯದವ್ರಿಗೆ ಮೈಸೂರವ್ರಿಗೆ 1,500 ಜನಕ್ಕೆ ಉದ್ಯೋಗ ಸಿಗ್ತದೆ. ಇಲ್ಲಿ ನಾವು ಬೃಂದಾವನ್ ಗಾರ್ಡನ್ ಉತ್ತೇಜನ ಮಾಡಿದ್ರೆ ಇನ್ನು 3,500 ಜನಕ್ಕೆ ಇಲ್ಲಿ ಲೋಕಲ್ ಅವ್ರಿಗೆ ಉದ್ಯೋಗ ಸಿಗ್ತದೆ. ಬೆಂಗಳೂರವ್ರಿಗಲ್ಲ, ಟೆಕ್ನಿಷಿಯನ್ಸ್ ಅವರು ಇವ್ರಿಗೆ ಸಿಗ್ಬೋದು, ಆದರೆ ಇಲ್ಲಿ ಸ್ಥಳೀಯರಿಗೆ ಉದ್ಯೋಗ ಸಿಗ್ತದೆ. ಅದಕ್ಕೆ ಪಾಪ ಯಾರೋ ಕೆಲವರು ಬಹಳ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ನಾನು ಕಾವೇರಿ ತಾಯಿಯ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಕೈ ಮುಗಿದು ಕೇಳ್ತಾ ಇದ್ದೀನಿ, ನಮ್ರತೆಯಿಂದ ಕೇಳ್ತಾ ಇದ್ದೀನಿ. ಭಕ್ತಂಗೋ ಭಗವಂತಂಗೋ ವ್ಯವಹಾರ ಮಾಡಂತ ಸ್ಥಳ ದೇವಾಲಯ. ಈ ದೇವಾಲಯದ ಸನ್ನಿಧಿಯಲ್ಲಿ ಹೇಳ್ತಾ ಇದ್ದೀನಿ, ಇದು ಅವ್ರು ವಿರೋಧ ಮಾಡಬೇಕು ಅಂತ ಮಾಡಕ್ ಹೋಗ್ಬೇಡಿ. ಇದರಿಂದ ಲಾಭ ಏನು ಅಂತೇಳಿ ಪ್ರತಿ ಮನೆಯಲ್ಲೂ ಕೂಡ ಯಾಕೆ ನೀವು ದೇವ್ರ ಪೂಜೆ ಮಾಡ್ತೀರಿ, ಯಾಕೆ ದೇವಸ್ಥಾನ ಇಟ್ಕೊಂಡಿದ್ದೀರಿ, ಇಲ್ಲ ಏನು ಇಲ್ಲ ಅಂದ್ರೆ ಸೂರ್ಯ ನೋಡ್ಬಿಟ್ಟು ಯಾಕೆ ಕೈ ಮುಗಿತೀರಿ? ಇದು ನಮ್ಮ ಧರ್ಮ, ಇದು ನಮ್ಮ ಸಂಸ್ಕೃತಿ. ನೀರಿಗೆ ಜಾತಿ ಇಲ್ಲ, ಕರೆಂಟ್ಗೆ ವಿದ್ಯುತ್ ಶಕ್ತಿ ಇವತ್ತು ಏನು ಹವಾಗುಡಕ್ಕೆ ಏನಾದ್ರು ಜಾತಿ ಪದ್ಧತಿ ಏನಾದ್ರು ಇದೆಯಾ? ಇವತ್ತು ಮಳೆ ಚೆನ್ನಾಗಿ ಬಂದ್ರೆ ಇವತ್ತು ರೈತನ ಬದುಕಿಗೆ ಎಷ್ಟು ಅನುಕೂಲ ಆಗ್ತದೆ. ಕರ್ನಾಟಕ ಸರ್ಕಾರ 19,700 ಕೋಟಿ ರೂಪಾಯಿ ಹಣ ರೈತನಿಗೋಸ್ಕರ ಇವತ್ತು ಉಚಿತವಾಗಿ ವಿದ್ಯುತ್ ಶಕ್ತಿ ಕೊಡ್ತಾ ಇದೆ. ನಾವು ಬೇರೆ ಯೋಜನೆ ಬಿಡಿ, ಗೃಹ ಜ್ಯೋತಿ ಇದು ನಾನು ಮಾತಾಡ್ತಾ ಇಲ್ಲ. ಇಲ್ಲಿ ಬರೀ ರೈತರಿಗೆ 19,700. ಸರಾಸರಿ ಮಳೆ ಬರೋದು 52ರಿಂದ 58 ದಿನ. ನೀವು ಲೆಕ್ಕ ಹಾಕೊಳ್ಳಿ, ಒಂದು ದಿನಕ್ಕೆ ಭಾಗ ಮಾಡಿ, 55 ದಿನನ ಭಾಗ ಮಾಡಿಬಿಟ್ಟು 19,700 ದಿನ ಲೆಕ್ಕ ಹಾಕೊಳ್ಳಿ. ಒಂದಿನ ಮಳೆ ಬಿದ್ದರೆ ರಾಜ್ಯದಲ್ಲಿ ಎಷ್ಟು ವಿದ್ಯುತ್ ಶಕ್ತಿ ಹಣ ಉಳಿತದೆ ಅನ್ನೋದನ್ನ ತಾವು ಯೋಚನೆ ಮಾಡಿ. ಇದಕ್ಕೆ ನೀವು ಸರ್ಕಾರಕ್ಕೆ ಪ್ರಾರ್ಥನೆ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ, ಪೂಜೆ ಮಾಡಿ ಅಂತ ಹೇಳ್ತಾ ಇದ್ದೀನಿ. ನೀವು ಮದುವೆ ಮಾಡುವಾಗ, ನಿಮ್ಮ ಮಕ್ಕಳ ಮದುವೆ ಮಾಡುವಾಗ, ನಾಮಕರಣ ಮಾಡುವಾಗ ನಿಮ್ಮ ಧರ್ಮ ಕಾರ್ಯಕ್ರಮ ಇಲ್ಲದೆ ಮಾಡ್ತಿರೋ? ಇರೋ ನಿಮಿಷ ಇರಪ್ಪ, ಇರೋ ನಿಮಿಷ ಇರಲ್ಲ, ಅವೆಲ್ಲ ಇರ್ಲಿ, ಇಲ್ಲ ದೇವ್ರ ಕೂತ್ಕೊ. ಇವತ್ತು ನಾವು ಎಲ್ಲ ವರ್ಗದ ಜನರಿಗೆ ಇವತ್ತು ಭಕ್ತಿ ಭಾವನೆಯಿಂದ ಇವತ್ತು ತಮ್ಮ ಧರ್ಮ ಕಾರ್ಯಗಳನ್ನು ಉಳಿಸ್ಕೊಳ್ಬೇಕು ಅಂತೇಳಿ ಇವತ್ತು ಬಂದು ಪೂಜೆಯನ್ನ ನಿಮ್ಮೆಲ್ಲರ ಮಗನ ಸರ್ಕಾರದ ಪರವಾಗಿ ಮಾಡ್ತಾ ಇದ್ದೇವೆ. ಆದ್ರಿಂದ ಇವತ್ತು ಕಾವೇರಿ ಒಲ್ದಿದ್ದಾಳೆ. ರೈತ ಬಹಳ ಸಮೃದ್ಧಿಯಿಂದ ಇವತ್ತು ಬಹಳ ಸಂತೋಷವನ್ನು ಪಡ್ತಾ ಇದ್ದಾರೆ. ಕಾವೇರಿ ತುಂಬಿ ಬರವನ್ನ ಓಡಿಸಿದ್ದಾಳೆ ಆ ತಾಯಿ. ನಮ್ಮೆಲ್ಲರ ಪ್ರಾರ್ಥನೆ, ನಿಮ್ಮೆಲ್ಲರ ಆರ್ತಿ ಕಾವೇರಿ ತುಂಬಿ ಹರಿತಾ ಇದೆ. ಕಾವೇರಿ ತುಂಬಿದರೆ ನಮ್ಮೆಲ್ಲರಿಗೂ ಕೂಡ ಶಾಂತಿ, ಕಾವೇರಿ ಹರಿದರೆ ನಮ್ಮೆಲ್ಲರೂ ಕೂಡ ಸಂತೃಪ್ತಿ. ಇದನ್ನ ಗಮನದಲ್ಲಿ ಇಟ್ಕೊಳ್ಬೇಕು. ನಮ್ಮ ಸ್ನೇಹಿತರು ಹೇಳ್ದಂಗೆ ಅಧಿಕಾರಿಗಳು ಎಲ್ಲ 92 ವರ್ಷದಾಯಿತು ಈ ಜೂನ್ಗಳಲ್ಲಿ ನಾವು ಪ್ರಾರ್ಥನೆಯನ್ನ ಇದೇ ರೀತಿ ತುಂಬಿ ಮಾಡಿ ಮಹಾರಾಜರು ಮಾಡಿದಂತ ಪ್ರಾರ್ಥನೆ ಮತ್ತೆ ಇವತ್ತು ಈ ರಾಜ್ಯದ ನಿಮ್ಮದೇ ಈ ಭೂಮಿಯ ಮಗ ಅಂತ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ
ಬಂದು ನಾವು ಇವತ್ತು ಪ್ರಾರ್ಥನೆಯನ್ನು ಮತ್ತೆ ಇವತ್ತು ನಾವು ಮಾಡಿದ್ದೇವೆ. ಜಲಾಶಯ ಇವತ್ತು ತುಂಬಿದೆ. ನಾವು ವಿರೋಧ ಪಾರ್ಟಿಯವರು ಇವ್ರಿಗೆಲ್ಲ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ. ಮರದಲ್ಲಿ ಹಣ್ಣು ಕೆಂಪಗಾಗಿದ್ರೆ ಸಿಹಿಗಿದ್ರೆ ಮಾತ್ರ ಕಲ್ಲು ಹೊಡಿತಾರೆ, ಇಲ್ಲ ಯಾರು ಕಲ್ಲು ಹೊಡಿಕ್ ಹೋಗುದಿಲ್ಲ. ಹಂಗೆ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ. ನಾನು ಹೆಚ್ಚಿಗೆ ಏನು ಜಾಸ್ತಿ ಮಾತಾಡೋದಿಲ್ಲ. ಮುಖ್ಯಮಂತ್ರಿಗಳು ಇನ್ನ ವಿಚಾರಗಳನ್ನೆಲ್ಲ ನಿಮ್ಮ ಹತ್ರ ಹಂಚಿಕೊಳ್ತದೆ. ನಿಮ್ಮೆಲ್ಲರ ಸಹಕಾರ ಇರಲಿ, ಆಶೀರ್ವಾದ ಇರಲಿ. ನಿಮ್ಮೆಲ್ಲರ ರೈತರ ಬದುಕಿಗೆ ನಾವೆಲ್ಲ ಕೂಡ ಶಕ್ತಿ ತುಂಬಲು ನಾವೆಲ್ಲ ಬದ್ಧರಾಗಿದ್ದೇವೆ. ನಿಮ್ಮ ಕೈಯನ್ನು ಬಲಪಡಿಸಲಿಕ್ಕೆ ಸಿದ್ಧವಾಗಿದ್ದೇವೆ. ಏನು ಇವತ್ತು ಕೃಷ್ಣರಾಜ ಸಾಗರ ಆವತ್ತು ಮಹಾರಾಜರ ವಂಶಸ್ಥರು ಆವತ್ತಿನ ಕಾಲದಲ್ಲಿ ಯಾವ ರೀತಿ ತ್ಯಾಗ ಮಾಡಿದ್ರು, ಆ ಹೆಣ್ಮಗಳ ಒಡೆಯನ್ನ ಒತ್ತೆ ಇಟ್ಟು ಹಣ ತುಂಬಿ ಈ ಕನ್ನಂಬಾಡಿಯನ್ನು ಕಟ್ಟಿ ತುಂಬಿ ನಿಮ್ಮ ತಟ್ಟೆಗಳಿಗೆ ಅನ್ನವನ್ನು ತುಂಬಿ ಕಬ್ಬನ್ನ ಸಿಹಿಯನ್ನು ಕೊಟ್ಟು ನಿಮಗೆ ಬದುಕನ್ನು ಕೊಡ್ತಾ ಇದ್ದಾರೆ. ಇಡೀ ಬೆಂಗಳೂರಿಗೆ ಕುಡಿಯೋ ನೀರು, ತಮಿಳುನಾಡಿಗೆ ಇವತ್ತು ನೀರು, ಕೇರಳಗೆ ನೀರು, ಎಲ್ಲ ಕಡೆ ಪಾಂಡಿಚೇರಿಗೆ ನೀರು, ಇದೆಲ್ಲ ಎಲ್ಲರೂ ಕೂಡ ಆಶ್ರಯ ಕೊಡ್ತಾ ಇದ್ದಾಳೆ. ಆ ತಾಯಿಗೆ ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸಿ ತಮ್ಮ ಆಶೀರ್ವಾದ ಈ ಸರ್ಕಾರಕ್ಕೆ ಸದಾ ಇರಲಿ ಅಂತ ಪ್ರಾರ್ಥನೆ ಮಾಡಿ, ನನ್ನ ಅಧಿಕಾರಿ ಮಿತ್ರರಿಗೆ, ಪೊಲೀಸ್ ಅಧಿಕಾರಿಗಳಿಗೆ, ಮಾಧ್ಯಮ ಮಿತ್ರರಿಗೆ, ರೈತ ಬಂಧುಗಳಿಗೆ ತಮ್ಮೆಲ್ಲರಿಗೂ ಮತ್ತೆ ವಂದಿಸಿ ತಪ್ಪರ್ಥ ಮಾತ್ಕೊಳ್ಳೋಕೋಬೇಡಿ. ದಿಟ್ಟ ನೇರವಾಗಿ ಕೆಲವು ವಿಚಾರಗಳನ್ನು ತಮ್ಮ ಮುಂದೆ ಇಟ್ಟಿದ್ದೇನೆ. ತಾವು ಸಹಕಾರವನ್ನು ಕೊಡಬೇಕು ಅಂತೇಳಿ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಅಂದುಕೊಂಡೊಂದನ್ನ ಸಾಧಿಸುವಂತಹ ಛಲಬಲದ ಪ್ರತೀಕದಂತಿರುವ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರ